ಕೋಗಿಲು ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆದ್ರೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಇದುವರೆಗೂ ಫ್ಲಾಟ್ ಕೊಡ್ತಾ ಇಲ್ಲ, ನಿವೇಶನ ಕೊಡ್ತಾ ಇಲ್ಲ. ನಾವೇನ್ ಪಾಪ ಮಾಡಿದೀವಿ, ನಾವೇನ್ ಅನ್ಯಾಯ ಮಾಡಿದೀವಿ ಅಂತೇಳಿ ಈಗ ಹೌಸಿಂಗ್ ಬೋರ್ಡ್ ಕಚೇರಿಗೆ ಬಂದು ಈಗ ಪ್ರಶ್ನೆನ ಮಾಡ್ತಾ ಇದ್ದಾರೆ, ತಮ್ಮ ಅಳಲ್ ತೋಡ್ಕೊಳ್ತಾ ಇದ್ದಾರೆ. ಬನ್ನಿ ಒಬ್ಬೊಬ್ಬರಾಗೆ ಮಾತಾಡ್ಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತೇಳಿ. ಅಮ್ಮ, ನಿಮಗೇನ್ ತೊಂದರೆ ಆಗಿರೋದಮ್ಮ? 5 ವರ್ಷ ಆಯ್ತು ನಾವು ಅಮೌಂಟ್ ಕಟ್ಟಿ, ವಯಸ್ಸಾಗಿದೆ. ಹೌದು, ನನ್ನ ಗಂಡನಿಗೂ ಹುಷಾರಿಲ್ಲ, ನಮಗೂ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್, ನಮಗೂ ಕಣ್ಣು ಕಾಣಿಸಲ್ಲ, ವೆರಿಕೋಸ್. 5 ವರ್ಷದಿಂದ ಬಾಡಿಗೆ ಕಟ್ಟಕ್ಕಾಗದ, ನಾವು ತುಂಬಾನೇ ಕಷ್ಟ ಪಡ್ತಾ ಇದೀವಿ. ನಮಗೊಂದು ಕಾರ್ನೆ ತೋರಿಸಿ ಗೌರ್ಮೆಂಟ್ ಕೊಡ್ಬೇಕಲ್ವಾ? ವಯಸ್ಸಾಗಿದೆ, ನಾವು ಎಷ್ಟು ದಿವಸ ಇದೀವಿ, ಚೆನ್ನಾಗಿದ್ದಾಗಲೇ ನಾವು ಹೋಗಿ ಮನೆಗೆ ಸೇರ್ಕೋಬಹುದಲ್ವಾ? ನಾಳೆ ಸತ್ತ ಮೇಲೆ ಕೊಟ್ರೆ ಏನ್ ಪ್ರಯೋಜನ ಇದೆ ಹೇಳಿ? ಎಷ್ಟು ವರ್ಷ ಆಯ್ತಮ್ಮ? 5 ವರ್ಷ ಆಯ್ತಮ್ಮ ಕೊಟ್ಟು ಬಾಡಿಗೆ ಕಟ್ಟ ಹುಷಾರಿಲ್ದ ಗಂಡ. ಮುಂದೆ ಬನ್ನಿ. ನೀವ್ ಎಲ್ಲಿಂದ ಬಂದಿದ್ದೀರಮ್ಮ? ನಿಮ್ಗೇನ್ ಸಮಸ್ಯೆ? ಲಿಂಗರಾಜಪುರಂ ಸರ್. ನಾವು ನಮ್ ತಾಯಿನೂ ಬಿದ್ವೆ, ಸೀನಿಯರ್ ಸಿಟಿಸನ್. ಏನೋ ಒಂದು ಡ್ರೀಮ್ ಇತ್ತು ನಮ್ಗೆ, ಬೆಂಗಳೂರಲ್ಲಿ ಒಂದ್ ಮನೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಸ್ಕೀಮ್ ಬಂತು. ನಾವೆಲ್ಲ 1 ಲಕ್ಷ ಕಟ್ಟಿ 5-6 ಇಯರ್ಸ್ ಆಯ್ತು. ಆಮೇಲೆ ಅಮೃತ ಅಂತ ಸ್ಕೀಮ್ ಬಂತು BBNP ಇಂದ, ಅದರಿಂದ ನಮ್ಗೆ 5 ಲ್ಯಾಕ್ ಸಬ್ಸಿಡಿ ಸಿಕ್ತು ಅಂತ ಖುಷಿ ಆಯ್ತು ತುಂಬಾ. ಆಮೇಲೆ ನೋಡಿದ್ರೆ ಈ ಸ್ಕೀಮು ಏನೋ ಅದ್ ಲೆಟರ್ ಬರಬೇಕು ಅಂತ ಗ್ರೇಟ್ ಆಫ್ ಬೆಂಗಳೂರು ಆಯ್ತು, ಅದಾಯ್ತು, ಚೇಂಜ್ ಆಯ್ತು, BBMP ಆಯ್ತು, ಝೋನ್ ಚೇಂಜ್ ಆಯ್ತು, ಕಾರ್ಪೊರೇಷನ್ ಆಯ್ತು, ರಾಜೀವ್ ಗಾಂಧಿ ಆಯ್ತು. ಬರೀ ಓಡಾಡೋದು, ಬೆಳಗ್ಗೆ ಎದ್ದೊಳೋದು, ನಾವು ಮಕ್ಳನ್ನ ಬಿಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಬಿಟ್ಬಿಟ್ಟು ನಾವು ಎಲ್ಲ. ಏನ್ ಹೇಳ್ತಾರೆ ಆಫೀಸರ್? ಏನ್ ಹೇಳ್ತಾರೆ? ಅವ್ರೇನ್ ಹೇಳ್ತಾರೆ, ನಿಮ್ಗೆ ಪ್ರೊಸೆಸಿಂಗ್ ಅಲ್ಲಿದೆ ಒಂದೇ ಮಾತು. ಕಾರ್ಪೊರೇಷನ್ಗೆ ಹೋಗೋದು, ನಾವು ಮೇಹಾಲ್ ತಗೊಂಡ್ಬಂದು ಮಿನಿ ವಿಧಾನಸೌಧಕ್ಕೆ ಹೋಗ್ಬಿಟ್ಟಿದೆ, ಬೇರೆ ಬೇರೆ ನಮ್ ಝೋನ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅದು ಎಲ್ಲ ಏನೇನೋ ಚೇಂಜಸ್ ಆಯ್ತು, ಫೈಲ್ ಬರೀ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಅದೇ ಹೋಗ್ತಾ ಇದೆ. ಯಾಕೆ ಎಲ್ಲರೂ ಕೂಡ ಸೇರ್ಕೊಂಡಿದ್ದೀರಿ ಇವತ್ತು? ನಮ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್. ಅಲ್ಲಿ ಕೋಗಿಲೆ ಅಲ್ಲಿ ಮನೆ ಅವ್ರಿಗೆ ಬೇಗ ಕೊಡ್ತಾ ಇದಾರೆ, ನಮಗ್ ಕೊಡ್ತಾ ಇಲ್ಲ. ನಮಗೂ ಕೊಡಿ, ಅವ್ರಿಗೂ ಕೊಡಿ, ನಮಗೂ ಡೆಮಾಲೇಷನ್ ಮಾಡಿದ ಒಂದು 10 ದಿನದಲ್ಲೇ ಸಿಗ್ತಾ ಇದೆ. ಅವ್ರಿಗೆ ಬೇಗ ಕೊಡ್ತಾ ಇದಾರೆ, ನಮಗೂ ಕೊಡಿ. ನಾವೇನ್ ತಪ್ಪು ಮಾಡಿದೀವಿ? ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದೀವಿ. ನಮ್ ತಾಯಿನೂ ಈ ಆಫೀಸ್ಗಳು ಅದು ಇದು ಅಂತ ಸುತ್ತಾಡಿ ಬೇಜಾರಾಗಿ ಬಿಟ್ಬಿಟ್ರೆ ಅವರು ನನ್ ಮನೆನೇ ಬೇಡ ಅಂತ. ಇವಾಗ ಅವ್ರ ಮಕ್ಳು ನಾವೇನೋ, ನಮ್ಗೂ ತಂದೆ ಇರ್ಲಿಲ್ಲ, ನಾವು 3 ಜನ ಹೆಣ್ಮಕ್ಳು. ಇವಾಗ ಮದ್ವೆ ಆಗಿ ನಮ್ಗೂ ಮಕ್ಳಾಗ್ಬಿಟ್ಟಿದೆ, ನಮ್ಗೊಂದ್ ಮನೆ ಸಿಕ್ಕಿಲ್ಲ ಬೆಂಗಳೂರಲ್ಲಿ ಹೇಳ್ಬೇಕಂದ್ರೆ ಅಲ್ವಾ? ಅದಕ್ಕೆ ಏನೋ ಸ್ವಲ್ಪ ನೋಡಕ್ ಚೆನ್ನಾಗಿರ್ತೀವಿ ಅಷ್ಟೇನೆ, ಬಟ್ ಮನ್ಸಲ್ಲಿ ನೋವು ಇರುತ್ತೆ ಸರ್. ನಮ್ಗೂ ತುಂಬಾ ನೋವು ಇರುತ್ತೆ, ಮನೆಗೂ ಕೂಡ ಕಷ್ಟ ಇರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ತೋರಿಸ್ತಾ ಇದ್ದಾರೆ. ಸರ್ಕಾರ ಹೇಳದಂತ ಏನ್ ಸ್ಕೀಮ್ ಏನಿದೆ, ಈ ಸ್ಕೀಮಿನಲ್ಲಿ ತಾತ್ಕಾಲಿಕ ಹಂಚಿಕೆ ಪತ್ರ ಕೊಟ್ಟಿರೋದು ಮತ್ತು ಹಣವನ್ನು ಕೂಡ ಹಾಕಿರೋದು, ಸಬ್ಸಿಡಿ ಕೂಡ ಕ್ರೆಡಿಟ್ ಆಗಿರೋದು ಸರ್ಕಾರದಿಂದ 5 ಲಕ್ಷ. ಇಷ್ಟಾದ್ರೂ ಕೂಡ ಇದುವರೆಗೂ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ. ಎಲ್ಲಿ ಸರ್ ನಿಮಗೆ ಅಲರ್ಟ್ ಆಗಿದ್ದೆ? ಎಲ್ಲಿ ಸರ್ ನಿಮಗೆ? ದೊಡ್ಡಂಗಮಠದಲ್ಲಿ ಅಲರ್ಟ್ ಆಗಿದೆ. ಇದು ಸ್ಕೀಮ್ ಹೆಸರು ಫಸ್ಟ್ ಇಲ್ಲಿ ನೋಡಿ, ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ. ಈ ಸ್ಕೀಮ್ ಹೆಸರು ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಡಿ ವಸತಿ ಯೋಜನೆ. ಈ ಸ್ಕೀಮ್ ಫಲಾನುಭವಿಗಳು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಅವ್ರಿಗೆ ಬರೀ 3-4 ದಿನದಲ್ಲಿ 10 ದಿನದಲ್ಲಿ ಅವ್ರಿಗೆ ನಮ್ ಸ್ಕೀಮ್, ನಾವು ಟ್ಯಾಕ್ಸ್ ಕಟ್ಟಿರೋ ಸ್ಕೀಮ್ ಮನೆ ಕೊಡ್ತಿದ್ದಾರೆ. ಇಲ್ಲಿ ನೋಡಿ ಇನ್ನೊಂದು ಡಾಕ್ಯುಮೆಂಟ್ಸ್, ನಮ್ಮ ಅಕೌಂಟ್ ಅಲ್ಲಿ ಅಮೃತ ಮಹೋತ್ಸವ ಯೋಜನೆಯಲ್ಲಿ 5 ಲಕ್ಷ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿ 10 ತಿಂಗಳಾಗಿದೆ ಸರ್. 10 ತಿಂಗಳಿಂದ ನಾವು ಪೂರ್ತಿ ಹಣನೂ ಕಟ್ಟಿದೀವಿ, ಕಟ್ಟಿ ಅಲ್ದಾಡ್ತಾ ಇದೀವಿ BBMPಗೆ, ರಾಜೀವ್ ಗಾಂಧಿ ನಿಗಮಕ್ಕೆ. ನಮ್ಗೆ ನಮ್ಮ ಮನೆ ಒಳಗೆ ಹೋಗಕ್ ಬಿಡ್ತಿಲ್ಲ. ಅವರು ಕೇಳೋದವರು ಅವ್ರಿಗೆ ಇದು ಹೈಕಮಾಂಡ್ ಇಂದ ಆರ್ಡರ್ ಬಂದ್ಬಿಟ್ಟಿದೆ, ಅದಕ್ಕೆ ಕೊಟ್ಬಿಡ್ತಾರೆ. ನಾವಿಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿಲ್ವಾ ಸರ್? ನಾವು ನಾಗರಿಕರಲ್ಲ, ಕರ್ನಾಟಕದಲ್ಲಿ ಹುಟ್ಟಿರೋರು ನಾವು. ಅಷ್ಟೆಲ್ಲ ಮಾಡಿ ನಮ್ ಸ್ಕೀಮ್ ಅವರು ಕೊಡ್ತಾರೆ, ಬಟ್ ನಮ್ಗೇನು ಮಾಡ್ತಿಲ್ಲ ಇವರು. 10 ತಿಂಗಳಿಂದ ಓಡಾಡ್ತವ್ರೆ. ನಮ್ಮ ಹತ್ರ ಪ್ರತಿಯೊಂದು ದಾಖಲಾತಿದೆ. ಹೇಳ್ತಾರೆ ಸರ್ ಆಫೀಸರ್? ಸರ್ ಆಫೀಸ್ಗೆ ಹೋದ್ರೆ ನಾವು ಲಿಸ್ಟ್ ನಿಮ್ಗೆ ಕಳಿಸ್ಕೊಡ್ತೀವಿ, ಲಿಸ್ಟ್ ಕಳಿಸಿದ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ. 10 ತಿಂಗಳು ಬೇಕಾ ಸರ್ ರಿಜಿಸ್ಟ್ರೇಷನ್ ಮಾಡಕ್ಕೆ? ಇಲ್ಲಿ ಬಂದ್ರು ಅಷ್ಟೇ, ಅಲ್ಲಿಂದ ಲಿಸ್ಟ್ ಬಂದಿಲ್ಲ ಅಂತಾರೆ BBMPಗೆ ಹೋದ್ರೆ ನಾವು ಕಳಿಸ್ತೀವಿ, ಪ್ರೊಸೆಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಬಟ್ ಯಾರು ಇದ್ರಲ್ಲಿ ಏನು ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ತಾನೆ ಇಲ್ಲ ಸರ್. ಇದು ಕಂಪ್ಲೀಟ್ ಆಗಿ ಮೋಸ ಮಾಡ್ತಿದೆ. ಕಂಪ್ಲೀಟ್ ಆಗಿ ನಮ್ಗೇನು ಅನ್ಸ್ತಿದೆ, ಇದು ಒಳ್ಳೊಳಗೆ ಫ್ರಾಡ್ ನಡೀತಿದೆ ಅನ್ಸ್ತಿದೆ ನಮ್ಗೆಲ್ಲರಿಗೂ. ಸೆಲೆಕ್ಷನ್ ಮಾಡ್ಬೇಕು ಅಂತ ಅದು ಬೇರೆ ಹೇಳ್ತಿದ್ದಾರೆ ಸರ್. MLA ಸೆಲೆಕ್ಷನ್ ಮಾಡ್ಬೇಕಂತೆ. ದುಡ್ಡು ಹಾಕಿದಾಯ್ತು. ನಾವು 2022ರಲ್ಲಿ ನಾವು ಅಮೃತ ಮಹೋತ್ಸವಕ್ಕೆ ಅರ್ಜಿ ಹಾಕಿರೋದು. ಹಾಕಿದ್ದಮ್ಮ ದುಡ್ಡು? ನಮ್ಗೆ 5 ಲಕ್ಷ ಅವ್ರು ಹಾಕಿದ್ದಾರೆ. ನಾನು 50,000 ಕಟ್ಟಿದ್ದೀನಿ. 2020 50,000 ಕಟ್ಟಿದ್ದೀನಿ. ಈಗ ಮೇ 2022ರಲ್ಲಿ ಅರ್ಜಿ ಹಾಕಿದ್ದೀನಿ ಅಮೃತ ಮಹೋತ್ಸವಕ್ಕೆ. ನಾವು ಬಡವರು ಮುಸ್ರೆ ತಿಕ್ತೀವಿ, ನಮ್ ಗಂಡ ಇಲ್ಲ, ಮಕ್ಳಿದ್ದಾರೆ ಅಂತ. ಹಂಗಾಗಿ 5 ಲಕ್ಷ ಅವ್ರು ಹಾಕಿದ್ರು. ಮಿಕ್ಕಿದ ಅಮೌಂಟ್ ನಾನು ಮೇ 2ನೇ ತಾರೀಕು ಅವ್ರು ಹಾಕಿದಕ್ಕೆ ನಾನು ಮೇ 3ನೇ ತಾರೀಕು ಮಿಕ್ಕಿದ ಅಮೌಂಟ್ ತಾಳಿ ಚೇನ್ ತಗೊಂಡಾಗ ಅಡ ಇಟ್ಬಿಟ್ಟು ಕಟ್ಟಿ ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ. ಎಷ್ಟು ಹಾಕಿದ್ದು? ನಾನು ಒಂದು 73 ರೂಪಾಯಿ 3,000 ಕಟ್ಬೇಕಾಗಿತ್ತು. 1,75,000. 73,000 ಬ್ಯಾಲೆನ್ಸ್ ಕಟ್ಬೇಕಾಗಿತ್ತು. ಎಲ್ಲ ಕ್ಲಿಯರ್ ಮಾಡ್ಬಿಟ್ಟೆ. ತಾಳಿ ಚೇನ್ ತಗೊಂಡಾಗ ಅಡ ಇಟ್ಬಿಟ್ಟು, ತಾಳಿ ಸಮೇತ ಸರ್. ನಮ್ ಕತ್ತಲ್ಲಿ ಇವಾಗ ತಾಳಿ ಇಲ್ಲ. ಹಂಗೆಲ್ಲ
ಹಂಗೆಲ್ಲ ಮಾಡಿ ನೋಡಿ ಸರ್, ನಾವು ತಾಳಿ ಇಲ್ದೆ ಹಿಂದೂಗಳು ನಾವು ಇರಬಾರ್ದು ಹಂಗೆ, ನಾವು ಕನ್ನಡದವರಾಗಿ ಆದ್ರೂ ನಾವು ಮುಚ್ಕೊಂಡು ಮಾನ ಮರ್ಯಾದೆಯಿಂದ ಓಡಾಡ್ತಾ ಇದೀವಿ. ಇವರು ಎಲ್ಲೋ ಇರೋರ್ ಮನೆಗಳು 10 ದಿವಸದಲ್ಲಿ ಇವ್ರಿಗೆಲ್ಲ ಮಾಡಕ್ಕೆ ಇದು ಫೆಸಿಲಿಟಿ ಐತೆ. ನಾವು 10 ತಿಂಗಳಿಂದ ನಾವೆಲ್ಲ ಕರೆಕ್ಟ್ ಆಗಿ ಕಟ್ಟಿ ನಾವು ಇವ್ರ ಹತ್ರ ಅಲಿತಾ ಇದೀವಲ್ಲ, ನಮ್ಗೆ ಯಾಕೆ ಮನೆ ಕೊಡ್ತಾ ಇಲ್ಲ? ನಾವ್ ಬಂದಿರೋದೇನಂದ್ರೆ ಸರ್, ನಮ್ಗೆ ಇವಾಗ MLA ಕೊಡ್ತಲ್ಲಿ ಇರ್ತೀವಿ, MLA ಸೆಲೆಕ್ಷನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ನಾಳೆ ದಿವಸ ನಮ್ಮನ್ನ MLA ಸೆಲೆಕ್ಷನ್ ಮಾಡ್ದೇನೂ ಹೋಗ್ಬೋದು, ಬೇರೆ ದೇಶದವ್ರು ಕೊಡ್ಬೋದು. ನಾವ್ ಇಲ್ಲಿರೋರು ಏನ್ ಮಾಡ್ಬೇಕು? ನಾವ್ ಹೇಳೋ ದೇಶ ಏನಂದ್ರೆ, ಏನೇ ಆಗ್ಲಿ ಬೆಳಗ್ಗೆನಿಂದ ಊಟ ನೀರು ಇಲ್ದೆ ಕೂತಿದೀವಿ, ನಮಗೂ ಶುಗರ್ PP ಎಲ್ಲ ಇದೆ. ನಾವು ಬೀಗ ಕೊಟ್ರೆ ನಾವು ಮನೆಗೆ ಹೋಗ್ತೀವಿ, ಬೀಗ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಕೂತಿರ್ತೀವಿ ಸರ್. ಬೇಕಾದ್ರೆ CM ಬರ್ಲಿ, ಬೇಕಾದ್ರೆ ಜಮೀನ್ ಸಾಹೇಬ್ರು ಬರ್ಲಿ, ಯಾರು ಬರ್ತಾರೋ ಬರ್ಲಿ, ಬಂದ್ ನಮ್ಗೆ ಉತ್ತರ ಕೊಡ್ಬೇಕು. ನಮಗ್ ಬೀಗ ಕೊಡೋವರೆಗೂ ಇಲ್ಲಿಂದ ಕದ್ಲಲ್ಲ ಸರ್. ಅದೇನ್ ಮಾಡ್ತಾರೋ ಮಾಡ್ಲಿ ಸರ್. ಬೇಕಾದ್ರೆ ಇಲ್ಲೇ ಸತ್ತೋಗ್ಬಿಡ್ತೀವಿ, ಬೇಕಾದ್ರೆ ಒಂಚೂರು ವಿಷ ಕೊಟ್ಬಿಡ್ಲಿ, ಬೇಕಾದ್ರೆ ತಗೊಂಡ್ ಸತ್ತೋಗ್ಬಿಡ್ತೀವಿ ಸರ್. ನಮಗ್ ಬೇಡ ಸರ್. ನಾವು ಇಲ್ಲೇ ಪೀಣ್ಯದಿಂದ ಬಂದಿರೋದು. ನಾವು 2016ರಲ್ಲಿ ಇದಕ್ಕೆ 1 ಲಕ್ಷ ಮಾಡಿ ಯೋಜನೆಗೆ ಅಪ್ಲೈ ಮಾಡಿದ್ದು. ಆಮೇಲೆ 2020ರಲ್ಲಿ ನಾವು 1 ಲಕ್ಷ ಅಮೌಂಟ್ ಠೇವಣಿ ಮಾಡಿದೀವಿ ಆಯ್ಕೆ ಆದ್ಮೇಲೆ. ಆಮೇಲೆ ಮತ್ತೆ 2022ರಲ್ಲಿ BBMP ಅಮೃತ ಮಹೋತ್ಸವ ಯೋಜನೆ ಬಿಟ್ರು, ಸಹಾಯಧನ 5 ಲಕ್ಷ ಕೊಡ್ತೀವಿ ಅಂತ. ಅದು ಟೋಟಲ್ ಬಂದು 6.5 ಲಕ್ಷ. ಅದ್ರಲ್ಲಿ 1 ಲಕ್ಷ ನಾವು ಕಟ್ಟಿದೀವಿ. 7.5 ಲಕ್ಷದಲ್ಲಿ 5 ಲಕ್ಷ ಸಹಾಯಧನ, ಇನ್ನು 1.5 ಲಕ್ಷ ನಾವು ಕಟ್ಟಬೇಕಾಗಿತ್ತು. ಅದ್ರಲ್ಲಿ ಈಗ ಒಂದು 8 ತಿಂಗಳಲ್ಲಿ ನಮ್ಗೆ 5 ಲಕ್ಷ BBMPದು ಅಮೌಂಟ್ ಬಂದಿದೆ. ಇನ್ನು 1.5 ಲಕ್ಷ ನಾವು ಆವಾಸ್ ಫೈನಾನ್ಸ್ ಅಲ್ಲಿ ಲೋನ್ ಕೂಡ ಮಾಡ್ತಿದೀವಿ. ಅದರಲ್ಲಿ ನಾವು ತಿಂಗಳ 7ರಿಂದ 8 ತಿಂಗಳಿಂದ EMI ಕಟ್ ಆಗ್ತಿದೆ. ಆದ್ರೆ ಇವ್ರು ನಮ್ಗೆ ರಿಜಿಸ್ಟ್ರೇಷನ್ ಬಿಡ್ತಾ ಇಲ್ಲ. ನಮ್ಮ ಅಕೌಂಟ್ ಅಲ್ಲಿ ರೀಸನ್ ಏನಂತ ಹೇಳ್ತಿದ್ದಾರೆ ಇವರು ಲಿಸ್ಟ್ ಬರ್ಬೇಕು ಅಂತ ಹೇಳ್ತಿದ್ದಾರೆ ಸರ್. ಲಿಸ್ಟ್ ಅಂತ ಹೇಳಿದ್ರೆ ನಮ್ಮ 545 ಜನ ಹೇಳ್ತಿದ್ರಲ್ಲ, ಅದ್ರಲ್ಲಿ ಆಲ್ರೆಡಿ ಇಬ್ಬರಿಗೆ ಮಾಡ್ಬಿಟ್ಟಿದ್ದಾರೆ. ಅವ್ರ ಮನೇಲೆ ಇದ್ದಾರೆ. ಅವ್ರಿಗೆ ಹೆಂಗ್ ಲಿಸ್ಟ್ ಬಂತು, ಅವ್ರಿಗೆ ಹೆಂಗೆ MLA ಕಮಿಟಿ ಬಂತು ಅಂತ ನಾವು ಕೇಳ್ತಾ ಇದೀವಿ. ಆದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಈಗ್ಲೂ ನಮ್ಗೆ ಲಿಸ್ಟ್ ಬರ್ಲಿ ಇರಿ, BBMP ಬರ್ರಿ ಅಂತ ಅಂತಾರೆ ಹೊರತು ನಮ್ ಕರೆಕ್ಟ್ ಆಗಿರೋ ಸರಿಯಾದ ಇಷ್ಟು ಜನಕ್ಕೊಂದು ಉತ್ತರ ಕೊಡ್ತಾ ಇಲ್ಲ ಸರ್. ಇವರು MD ಅದ್ ಯಾವ ರೀತಿ ಅವರು ಆ ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಇಷ್ಟು ಜನಕ್ಕೆ ಅಯ್ಯೋ ಅನಿಸ್ತಿದ್ದಾರೆ ನಮ್ಗಂತೂ ಗೊತ್ತಿಲ್ಲ. ಮಿನಿಸ್ಟರ್ ಸರ್ ಕೂಡ ಬಂದಿದ್ದಾರೆ ಬೆಳಗ್ಗೆ, ಅವರು ಕೂಡ ನಮ್ಗೆ ಇಷ್ಟು ಜನನ ಬಂದು ನಮ್ಮನ್ನ ಮಾತಾಡ್ಸಿಲ್ಲ ಏನಾಯ್ತು ಏನು ಅಂತ. ಬೆಳಗ್ಗೆ ಮಾತಾಡ್ಸಿದ್ರು ಇಲ್ಲ ಸರ್, ನಮ್ಮ ಸರ್ಗೆ ಗೊತ್ತು. MD ಸರ್ ಬರ್ತೀವಿ ಅಂತ ಹೋದವರು, ಸರ್ ಗೊತ್ತಿದ್ರು ನಮ್ಮನ್ನ ಬಂದಿಲ್ಲಿ ಮಾತಾಡ್ಸಿಲ್ಲ. ನಾವೆಲ್ಲ ದುಡ್ಡು ಕಟ್ಟಿರೋರು ನಮ್ಮ ಅಕೌಂಟ್ ಅಲ್ಲಿ 7.5 ಲಕ್ಷ ಅಂತ ಹೇಳಿದ್ರು, ಅಷ್ಟು ಕೂಡ ಆಗಿದೆ. ಅದೇ ಕೂಗಿಲು ಲೇಔಟ್ ಅಲ್ಲಿ 4-5 ದಿನದಲ್ಲಿ ಆಗಿದೆ. ಅವ್ರಿಗೆ ಏನ್ ಮಾಡಿದ್ದಾರೆ, 5 ಲಕ್ಷ ಸಬ್ಸಿಡಿ ಕೊಡ್ತೀವಿ ಅಂದ್ರೆ ನಮಗೂ ಸಬ್ಸಿಡಿ ಆಗಿದೆ. 2.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 7-8 ತಿಂಗಳು ನಾವು ಲೋನ್ ಕಟ್ತಾ ಇದೀವಿ, ಆದ್ರೆ ನಮಗೆ ರಿಜಿಸ್ಟ್ರೇಷನ್ಗೆ ಬಿಡ್ತಾ ಇಲ್ಲ. ಇವ್ರು ಈ ಸರ್ಕಾರದ ಯಾವ ರೀತಿ ನ್ಯಾಯ, ನಮ್ಗೆ ಜನಗಳಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಈ ಸಿಎಂ ಸರ್ ಆಗಿರ್ಬೋದು, ಮಿನಿಸ್ಟರ್ ಸರ್ ಆಗಿರ್ಬೋದು, ಬಂದು ನಮ್ಗೆ ಮನೆ ಕೊಡೋವರೆಗೂ ನಾವು ಫಲಾನುಭವಾಗಿ ದುಡ್ಡು ಕಟ್ಟಿರೋದ್ರಿಂದ, ಲೋನ್ ಕಟ್ತಾ ಇರೋದ್ರಿಂದ ನಮಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ. ನಾವ್ ಇಲ್ಲೇ ಕೂತ್ಕೋತೀವಿ ಸರ್. ಮನೆ ಕೊಡೋವರೆಗೂ ನಾವ್ ಯಾರು ಎದ್ದೋಗಲ್ಲ, ಏನಾರು ಆಗ್ಲಿ ನಾವ್ ಇದ್ ಮಾಡಲ್ಲ ಸರ್. ಇದು ಇವರು ಕೂಡ ನಿರಾಶ್ರಿತರು, ಅಲ್ಲಿರೋರು ಕೂಡ ನಿರಾಶ್ರಿತರು. ಆ ನಿರಾಶ್ರಿತರಿಗೆ 10 ದಿನದಲ್ಲಿ ಫ್ಲಾಟ್ ಭಾಗ್ಯ ಆಗ್ತದೆ. ಆದ್ರೆ ಇವರು 5 ವರ್ಷದಿಂದ ಕಾಯ್ತಾ ಇದ್ದಾರೆ. ಇವ್ರಿಗೆ ಇದುವರೆಗೂ ಕೂಡ ಫ್ಲಾಟ್ ಕೊಡ್ಲಿಕ್ಕೆ ಏನ್ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ? ಸರ್ಕಾರನೇ ಉತ್ತರ ನೀಡಬೇಕು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.